ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾ ಲೈಫ್ ಸ್ಟೈಲ್ ಲಾಗ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ರೇಖೆಯ ನಂತರ ಲಾ ಆಫ್ ಅಟ್ರಾಕ್ಷನ್ ತೊಗೊಂಡೆ. ನಂತರದಲ್ಲಿ ನಾನು ಯಾವ ಹೀಲಿಂಗ್ ಮೊನಾಲಿಟಿಸ್ ತೊಗೊಂಡೆ ಅಂದರೆ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ. ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿಯಲ್ಲಿ 3 ಹಂತಗಳಿದೆ. ಅದರಲ್ಲಿ ಮೊದಲ ಹಂತದ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಏಂಜಲ್ಸ್ ಅಂದ್ರೇ ನರ್ಚರಿಂಗ್ ಎನರ್ಜಿ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಅಷ್ಟು ಅವರು ಹೆಲ್ಪ್ ಮಾಡ್ತಾರೆ. ಮತ್ತು ನಾವು ಹುಟ್ಟಿದಾಗಿನಿಂದನೂ ನಮ್ಮೊಟ್ಟಿಗೆ ಗಾರ್ಡಿಯನ್ ಏಂಜಲ್ಸು ಒಬ್ಬೊಬ್ರು ಇರ್ತಾರೆ. ಆದರೆ ನಮಗೆ ಪುಟ್ಟ ಮಕ್ಕಳಿದ್ದಾಗ ಅಷ್ಟೇ ಸೈನ್ ಆಗಿರುತ್ತೆ. ಆಮೇಲೆ ನಮ್ಮದೇ ಆದ ವಿಚಾರಧಾರೆಗಳಲ್ಲಿ ನಾವು ಅದನ್ನೆಲ್ಲ ಸೈನು ಮಾಡಲ್ಲ. ಸ್ಪಿರಿಚುವಲ್ಲಿಗೆ ಹೋದಾಗೆ ನಮಗೆ ಗೊತ್ತಾಗತ್ತೆ. ಏಂಜಲ್ಸ್ ಅಂದರೆ ಗಂಧರ್ವರು ಅಂತ ಹೇಳ್ತೀವಿ. ಮತ್ತು ಏಂಜಲ್ಸ್ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ. ಆದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಯಹೂದಿ ಜನಾಂಗದಲ್ಲಿ ಏಂಜಲ್ಸ್ ಅಂತ ಅವರ ಧರ್ಮದಲ್ಲಿ ಏಂಜಲ್ಸ್ ಅಂತ ಉಲ್ಲೇಖವಾಗಿದೆ. ಹಿಂದೂ ಧರ್ಮದಲ್ಲಿ ಗಂಧರ್ವರು ಅಂತ ಉಲ್ಲೇಖಿಸಿದ್ದಾರೆ. ಏಂಜಲ್ಸ್ ಮೊದಲ ಹಂತದಲ್ಲಿ ಏನೇನು ಬರುತ್ತೆ ಅಂದರೆ ಏಂಜಲ್ಸ್ ಪ್ರೇಯರ್ ಇರುತ್ತೆ ಮತ್ತು ಕಾರ್ಡ್ ಕಟ್ಟಿಂಗ್ ಇರುತ್ತೆ. ಕಾರ್ಡ್ ಕಟ್ಟಿಂಗ್ ಏನು ಅಂದರೆ ನಮ್ಮ ಕಾರ್ಮಿಕ್ ಕರ್ಮದ ಕಾರ್ಡ್ ಇರ್ಬೋದು, ಮತ್ತು ಡೈಲಿ ನಮಗೆ ಅನ್ವಾಂಟೆಡ್ ಕಾರ್ಡ್ ಕನೆಕ್ಟ್ ಆಗ್ತಾನೇ ಇರುತ್ತೆ. ಆ ಕಾರ್ಡ್ ಕಟ್ ಮಾಡಿಕೊಂಡಾಗ ನಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ಆ ಕಾರ್ಡ್ ಕಟ್ ಮಾಡ್ಕೊಳ್ದೇ ಇದ್ದರೆ ನಾವು ಏನಾಗುತ್ತೆ ಅಂದರೆ ನಮ್ಮ ಎನರ್ಜಿ ಲೀಕ್ ಆಗೋದು ನಮಗೆ ಗೊತ್ತೇ ಆಗಲ್ಲ. ಲೋ ಎನರ್ಜಿಯಲ್ಲಿ ಇರ್ತೀವಿ. ಮತ್ತು ಆರೋಗ್ಯದಲ್ಲೂ ಕೂಡ ಇಂಪ್ರೂವ್ ಆಗುತ್ತೆ ನಾವು ಕಾರ್ಡ್ ಕಟ್ ಮಾಡಿಕೊಂಡಾಗ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಲೋ ಎನರ್ಜಿಯಲ್ಲಿ ಇರ್ತೀವಿ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಷ್ಟು ಪ್ರೊಟೆಕ್ಷನ್ ಇರಲ್ಲ. ಆದರೆ ಏಂಜಲ್ಸ್ ನಮಗೆ ಆ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ನಮ್ಮ ನಾಡಿಗಳು ಶುದ್ಧ ಆದಂಗೆ ಏಂಜಲ್ಸ್ ಕನೆಕ್ಟ್ ಆಗೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಒಟ್ಟಿಗೆ ಪ್ರೇಯರ್ ಮಾಡ್ತಾ ಒಂದು ಅಟೈನ್ಮೆಂಟ್ ಆದಮೇಲೆ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಮೊದಲ ಹಂತದಲ್ಲಿ ನಮಗೆ ಏಂಜಲ್ಸ್ ಯಾವ್ಯಾವ ಉದ್ದೇಶಕ್ಕೆ ನಮಗೆ ಯಾವ್ಯಾವ ಏಂಜಲ್ ಹೆಲ್ಪ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಏಂಜಲ್ಸ್ ಪ್ರೇಯರ್ ಸಿಗುತ್ತೆ, ಮತ್ತು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಪ್ರೇಯರ್ ಸಿಗುತ್ತೆ. ಅದನ್ನೆಲ್ಲ ನಾವು ಮಾಡ್ಕೊತ ಹೋದಾಗ ನಮ್ಮ ಎನರ್ಜಿ ಇನ್ನೂ ಹೈ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಎಲ್ಲದರಲ್ಲೂ ನಾವು ಹೈ ಫ್ರೀಕ್ವೆನ್ಸಿಗೆ ರೀಚ್ ಆಗೋಕ್ಕೆ ಸಹಾಯ ಮಾಡ್ತಾರೆ ಏಂಜಲ್ಸು. ಅದರೊಟ್ಟಿಗೆ ಪಾಸಿಟಿವ್ ಆಗಿ ನಾವು ಬದಲಾಗ್ತಾ ಹೋಗ್ತೀವಿ. ತುಂಬ ನರ್ಚರಿಂಗ್ ಎನರ್ಜಿ ಕೂಡ ಏಂಜಲ್ಸು. ಅವ್ರ ಬಗ್ಗೆ ಹೇಳೋಕ್ಕೆ ಇನ್ನೂ ತುಂಬ ಇದೆ ಸ್ನೇಹಿತರೆ. ಮೊದಲ ಹಂತದಲ್ಲಿ ನಮಗೆ ಇಷ್ಟು ಸಿಗ್ತಾ ಹೋಗುತ್ತೆ. ನನಗೇನು ಹೆಲ್ಪ್ ಆಯಿತು ಅಂದರೆ ಮೊದಲ ಹಂತದಲ್ಲಿ ಅದನ್ನ ಪ್ರೇಯರ್ ಮಾಡ್ತಾ ಹೋದಾಗ ನನ್ನಲ್ಲಿ ಒಂದು ಖುಷಿ ಚೇಂಜಸ್ಸು. ದಿನ ನಾವು ಅದ್ರ ಪ್ರೇಯರು ಮತ್ತು ಕಾರ್ಡ್ ಕಟ್ಟಿಂಗ್ ಮಾಡ್ಕೊತ ಹೋದಾಗ ನನ್ನಲ್ಲಿ ಎನರ್ಜಿ ಹೈ ಆಗ್ತಾ ಹೋಯ್ತು. ಈ ಹೀಲಿಂಗ್ ಮೊನಾಲಿಟಿಸ್ಗಳಲ್ಲಿ ಹಾಗೆ ಒಂದೊಂದು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಒಂದೊಂದು ಹಂತವಾಗಿ ನಾವು ಹೈಯರ್ ಲೆವೆಲ್ಗೆ ರೀಚ್ ಆಗ್ತೀವಿ, ಹೈಯರ್ ಫ್ರೀಕ್ವೆನ್ಸಿ ರೀಚ್ ಆಗ್ತಾ ಹೋಗ್ತೀವಿ. ಮತ್ತು ಹೆಲ್ತಲ್ಲೂ ಕೂಡ ಹಲವಾರು ಚೇಂಜಸ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಲ್ಲಿ ಮುಂದಿನ 2ನೇ ಹಂತದಲ್ಲಿ ಹೇಗೆ ಚೇಂಜ್ ಆಯಿತು, 3ನೇ ಹಂತದಲ್ಲಿ ಹೇಗೆ ಚೇಂಜ್ ಆಯಿತು ಅಂತ ನಿಮ್ಮೊಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.